ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುಚ್ಚೆ ಬಾಯ್, ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ. ದಿಬ್ಬು, ಸೌಂದರ್ಯ ಕೂಗ್ತಿದ್ದಾಳೆ. ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ? ಯಾವ್ದೋ ಮಗು ಹೇಳ್ತಾ ಇದೆ. ಸೌಂದರ್ಯ, ನಿನಗೆ ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ. ನಿಲ್ಸು, ಇಲ್ಲಾಂದ್ರೆ ನಿಜವಾಗ್ಲೂ ಶೂಟ್ ಮಾಡ್ತೀನಿ. I will shoot you. ಸೌಂದರ್ಯ ಪ್ಲೀಸ್ ಬಾಗ್ಲು ತೆಗಿ. ಸೌಂದರ್ಯ ಬಾಗ್ಲು ತೆಗಿ. ಸೌಂದರ್ಯ, ನಿಜವಾಗ್ಲೂ ಶೂಟ್ ಮಾಡ್ಬಿಡ್ತೀನಿ. ಇದು ಮನೆ ಒಳಗೆ ಬಂದ ತಕ್ಷಣನೇ ಗನ್ ಫೈರ್ ಸೌಂಡ್ ಕೇಳಿಸ್ತಾ ಇದೆ. ಹೌದು ಕಣೆ, ಸೌಂದರ್ಯ ರೂಮ್ ಕಡೆಯಿಂದ ಬಂತು. ನಡಿ ಹೋಗೋಣ, ಬಾ ಬಾ. ಗನ್ಬಿಡು ಗನ್ಬಿಡು ಸೌಂದರ್ಯ. ಏನಾಯ್ತು ಸೌಂದರ್ಯ? ಮಗು ಮನೆಗೆ ಬರಬಾರ್ದು ಅಂತ ಗೊತ್ತಿಲ್ವೇ ನಿನ್ಗೆ? ಯಾಕೆ ಈ ಮನೆ ಕರ್ಕೊಂಡ್ ಬಂದಿದ್ಯಾ? ಕರ್ಕೊಂಡು ಹೋಗೆ. ಯಾರು ಕರ್ಕೊಂಡ್ ಬಂದಿದ್ದು? ಆ ಮಗು ಹೇಗೆ ಇಲ್ಲಿ ಬಂತು? ಆ ಮಗು ನನ್ನ ರೂಮಿಗೆ ಯಾರು ಕರ್ಕೊಂಡ್ ಬಂದ್ರು? ಸಮಾಧಾನ ಮಾಡ್ಕೋ. ಆ ಮಗು ಇಲ್ಲಿ ಬಂತು. ಸಮಾಧಾನ ಮಾಡ್ಕೋ. ಯಾರು ಯಾರು ಇಲ್ಲಿಗೆ ಮಗು ಕರ್ಕೊಂಡ್ ಬಂದಿದ್ದು? ನಾನೇ. ಎಷ್ಟು ಧೈರ್ಯ ಇದೆ ನಿನ್ಗೆ? ನೀನನ್ನ ಮನೆ ಒಳಗೆ ಬಿಟ್ಕೊಂಡಿದ್ದೆ ತಪ್ಪಾಯ್ತು. ಅಲ್ಲ, ಮಗುನ ಇಲ್ಲಿ ಮಲಗಿಸೋದಕ್ಕೆ ಇವ್ರು ಈ ತರ ಆಡ್ತಾರೆ ಅಂತ ಯಾರು ಅನ್ಕೊಂಡಿದ್ರು ಮೇಡಮ್? ಅಷ್ಟಕ್ಕೂ ನಾನು ಏನ್ ಅಪರಾಧ ಮಾಡಿದೆ ಅಂತ ಹೀಗೆ ಮಾತಾಡ್ತಿದ್ದೀರಾ? ಮಾಡೋದೆಲ್ಲ ಮಾಡಿ ನನ್ಗೆ ಎದುರ್ತ್ರ ಕೊಡ್ತೀಯ? ಚಿರು ಬರ್ಲಿ, ಸರಿಯಾಗಿ ಮಾಡಿಸ್ತೀನಿ ನಿನಗೆ. ಅಲ್ಲ, ತಪ್ಪು ಮಾಡಿದ್ ನಾನಲ್ಲ, ಸೌಂದರ್ಯ ಮೇಡಮ್ ಯಾಕೆ ಹಿಂಗ್ ಮಾಡಿದ್ರು ಅಂತ ಮೊದ್ಲು ಕೇಳಿ. ನಾವ್ ಯಾಕೆ ಅವಳನ್ನ ಕೇಳ್ಬೇಕು? ಮಗುನ್ ಕರ್ಕೊಂಡ್ಬಂದು ತಪ್ಪು ಮಾಡಿರೋದು ನೀನು. ನಾವೇನು ಅವಳನ್ನ ಪ್ರಶ್ನೆ ಮಾಡೋಣ? ನೀನೇನು ಕರ್ಕೊಂಬಂದೆ ಅಂತ ಮೊದ್ಲು ಹೇಳು. ದೀಪ, ಯಾಕಮ್ಮ ಮಗುನ ಇಲ್ಲಿ ಕರ್ಕೊಂಬಂದೆ? ಅದು ಜಾಜಿ ಅವ್ರ ಅಕ್ಕನ ಮಗು. ನೋಡ್ಕೊಳಕ್ ಯಾರು ಇಲ್ಲ ಅಂತ ನಾವಿರೋ ಕಡೆ ಕರ್ಕೊಂಡ್ ಬಂದಿದ್ರು. ಮನೇಲಿ ತುಂಬಾ ಕೆಲಸ ಇತ್ತು, ಅದಕ್ಕೆ ಮಗುನೂ ಜೊತೆ ಕರ್ಕೊಂಡ್ ಬಂದ್ವಿ. ಮಗು ತುಂಬಾ ಅಳ್ತಿತ್ತು. ಅವಾಗ ಸೌಂದರ್ಯ ಮೇಡಮ್ ರೂಮಲ್ಲಿ ತೊಟ್ಲಿದ್ಯಲ್ವಾ ಅಂತ ತಂದು ಮಲಗಿಸ್ದೆ. ತಪ್ಪಾ? ತಪ್ಪೆ. ಸೌಂದರ್ಯನ್ ಪರ್ಮಿಷನ್ ಇಲ್ಲದೆ ಹೇಗೆ ಈ ರೂಮಿಗೆ ಬಂದೆ? ನಾನು ಈ ರೂಮಿಗೆ ಬರ್ಬೇಕಾದ್ರೆ ಪರ್ಮಿಷನ್ ತಗೊಂಡೇ ಬರೋದು. ಅಂತದ್ರಲ್ಲಿ ಮಗು ಜೊತೆ ಗೂಳಿ ತರ ನುಗ್ ಬಂದಿದ್ಯಲ್ಲ, ಅದ್ ತಪ್ಪಲ್ವಾ? ಇವತ್ತು ಇಂಥ ತಪ್ಪು ಮಾಡ್ದವಳು ಮುಂದೆ ಇನ್ನೇನೇನ್ ತಪ್ಪು ಮಾಡ್ತೀಯೋ ಯಾರಿಗ್ ಗೊತ್ತು? ಸರಿ ಮೇಡಮ್, ನಾನೇನೋ ಗೊತ್ತಿಲ್ಲದೆ ತಪ್ಪು ಮಾಡಿದೆ. ಆದ್ರೆ ಸೌಂದರ್ಯ ಮೇಡಮ್ ಮಾಡಿದ್ ಸರಿನಾ? ಎಳ್ಳೆ ಮಗು ಅದು. ಅದ್ರ ಮುಂದೆ ಪಿಸ್ತೂಲ್ ಹಿಡಿದು ಗುಂಡಾರ್ಸಕ್ ಹೋದ್ರಲ್ವಾ, ತಪ್ಪಲ್ವಾ? ಅಳ್ತಿದ್ ಮಗುನ ಹೆದರ್ಸಕ್ಕೆ ಅಂತ ಗನ್ ಹಿಡ್ದಿರ್ತಾಳೆ. ನೀನ್ ನೋಡಿದ್ರೆ ಅದನ್ನ ಸಾಯಿಸೇ ಬಿಟ್ಲು ಅನ್ನೋ ತರ ಆಡ್ತಿದ್ಯಲ್ಲ. ಮಗು ಇನ್ನೂ ಅಳ್ತಾ ಇದೆ. ಕೇಳಿಸ್ಕೊಂಡ್ಯಾ ಮಗು ಹೇಗ್ ಅಳ್ತಿದೆ ಅಂತ? ನಮ್ಗೆ ಎಷ್ಟು ಇರಿಟೇಟ್ ಆಗ್ತಿದೆ. ಇನ್ ಪಾಪ ಸೌಂದರ್ಯಗೆ ಹೇಗಾಗ್ಬೇಕು? ಏನ್ ಮೇಡಮ್ ಅವ್ರ ಪರ ಮಾತಾಡ್ತಿದ್ದೀರಾ? ನೋಡ್ ಸೌಂದರ್ಯ ಹೇಗ್ ಮಾತಾಡ್ತಿದ್ದಾಳೆ ಅಂತ. ಊರಿಗೆ ಹೋಗಿ ಬಂದ್ಮೇಲೆ ಅಹಂಕಾರ ನೆತ್ತಿಗೇರ್ಬಿಟ್ಟಿದೆ. ಕೆಲವರು ಇದೇ ತರ ಯೋಚನೆ ಮಾಡೋದು, ಆದ್ರೆ ನಾವ್ ಆತರ ಅಲ್ಲ. ಇಷ್ಟೊಂದು ದುರಹಂಕಾರ ಒಳ್ಳೇದಲ್ಲ ದೀಪ. ಸಾಕು ಬಿಡಮ್ಮ ದೀಪ, ಇದನ್ನ ಇಲ್ಗೆ ನಿಲ್ಸು.
ಇದು ನಿಲ್ಸಕ್ಕೆ ಶುರು ಮಾಡಿದ್ ನಾನಲ್ಲ ಸರ್, ಮಾಡಿದ್ ನಮ್ ತಂಗಿ. ಅವ್ರು ಸರಿಯಾಗಿ ನಡ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ರಾದಂತಾನೆ ಆಗ್ತಿರ್ಲಿಲ್ಲ. ಸರಿಯಾದ ಸಮಯದಲ್ಲಿ ನಾನು ಬಂದಿರ್ಲಿಲ್ಲ ಅಂದ್ರೆ ಆ ಮಗು ಬದುಕ್ತಿರ್ಲಿಲ್ಲ. ನೋಡಿ, ಸೌಂದರ್ಯ ಮೇಡಮ್ ಜಾಜಿ ಅಕ್ಕ ಹತ್ರ ಮತ್ತೆ ಆ ಮಗುನ ಹತ್ರ ಕ್ಷಮೆ ಕೇಳ್ಬೇಕು. ಸೌಂದರ್ಯ ಮೇಡಮ್ ಜಾಜಿ ಅಕ್ಕ ಮತ್ತೆ ಆ ಮಗು ಹತ್ರ ಕ್ಷಮೆ ಕೇಳ್ಬೇಕು. ಮುಚ್ಚೆ ಬಾಯ್ ಬಂದಾಗೆಲ್ಲ ಮಾತಾಡ್ತೀಯ. ನನ್ನ ರೂಮ್ಗೆ ಯಾವ್ದೋ ಮಗುನ ಕರ್ಕೊಂಬಂದ್ ಮಲಸಕ್ಕೆ ನಿನಗೆ ಯಾರೇ ಪರ್ಮಿಷನ್ ಕೊಟ್ಟಿದ್ದೋ? ಇದನ್ನೆಲ್ಲ ಯಾರನ್ನ ಯಾಕೆ ಕೇಳ್ಬೇಕು ಮೇಡಮ್? ನಾನೇ ಕರ್ಕೊಂಡ್ ಬಂದ್ ಮಲಗಿಸ್ದೆ. ಮಾನವೀಯತೆ ದೃಷ್ಟಿಯಿಂದ ಹಂಗ್ ಮಾಡ್ದೆ. ಅಲ್ಲ, ನೀವಿದನ್ನ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ರಾದಂತ ಮಾಡ್ತಿದ್ದೀರಾ ಅಲ್ವಾ? ಅಲ್ಲ ಮೇಡಮ್, ಮಗುಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನೇ ಮಾಡ್ತಿದ್ದೆ? ಕಂಪ್ಲೇಂಟ್ ಕೊಟ್ಟು ಜೈಲ್ ಹಾಕಿದ್ಯಾ? ಮಗು ಜೀವಕ್ಕೆ ಏನಾದ್ರೂ ಅಪಾಯ ಆಗಿದ್ದಿದ್ರೆ ಖಂಡಿತ ಅದನ್ನೇ ಮಾಡ್ತೀನಿ. ಎಷ್ಟೇ ಧೈರ್ಯ ನಿನ್ಗೆ? ನನ್ನ ಮುಂದೆನೆ ನಿಂತು ಇಷ್ಟು ಜೋರಾಗಿ ಮಾತಾಡ್ತೀಯಾ? ಬರ್ಲಿ ಚಿರು, ಇವತ್ತು ನೀನಾ ನಾನಾ ಡಿಸೈಡ್ ಆಗುತ್ತೆ. ಯಾರು ಬಂದ್ರು ಏನ್ ಹೇಳಿದ್ರು ನೀವ್ ಮಾಡಿದ ತಪ್ಪನ ಯಾರು ಮರೆಮಾಚಕ್ ಆಗಲ್ಲ ಮೇಡಮ್. ಅಲ್ಲ, ಅಷ್ಟಕ್ಕೂ ನಿಮ್ಗೆ ಯಾಕೆ ಮಕ್ಳು ಕಂಡ್ರೆ ಇಷ್ಟು ಕೋಪ ಅಂತ? ಮಗು ಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ, ಮನೆ ತುಂಬಾ ಮಕ್ಳು ಇರ್ಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ನೀವ್ ಮಾತ್ರ ಯಾಕೆ ಅದಕ್ಕೆ ತದ್ವಿರೋಧವಾಗಿದ್ದೀರಾ? ಮಕ್ಳನ್ನೇ ಇಷ್ಟಪಡದೇ ಇರೋ ನೀವು ಮನುಷ್ಯರನ್ನ ಹೆಂಗ್ ಇಷ್ಟಪಡ್ತೀರಾ? ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡ. ಅಣ್ಣ, ಮೊದ್ಲು ಇವಳ ಇಲ್ಲಿಂದ ಕಳ್ಸಿ, ಇಲ್ಲಾಂದ್ರೆ ನಾನು ಏನ್ ಮಾಡ್ತೀರೋ ನನ್ಗೆ ಗೊತ್ತಿಲ್ಲ. ಆಯ್ತಮ್ಮ. ದೀಪು ನಡಿಯಮ್ಮ. ಬಿಡಿ ಸರ್, ನಾನು ಎಲ್ಗೂ ಬರಲ್ಲ. ತಪ್ಪು ಮಾಡಿದ್ ಇವ್ರ ಬುದ್ಧಿ ಹೇಳೋ ಬದಲು ನನ್ ಬಾಯಿ ಮುಚ್ಚಿಸ್ತಿದ್ದೀರಾ ಅಲ್ವಾ? ಏನ್ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ? ನಿಮ್ಮ ಅಪ್ಪ ಅಮ್ಮ ಹೀಗೆ ಮಾತಾಡೋದ? ನೋಡಿ, ನಮ್ಮ ಅಪ್ಪ ಅಮ್ಮ ನಂಗೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ, ಬೇರೆಯವ್ರಿಗೆ ಕೆಟ್ಟದ್ ಮಾಡೋ ಬುದ್ಧಿ ಹೇಳ್ಕೊಟ್ಟಿಲ್ಲ. ಏನೇ ನಮ್ಮಮ್ಮಂಗ್ ಬೈತೀಯ? ನೀವ್ ಈ ತರ ಮಾತಾಡಿದ್ರೆ ನಿಮ್ಗೂ ಬೈತೀನಿ. ಏನ್ರಿ ಇವಳು ಹೀಗ್ ಮಾತಾಡ್ತಿದ್ದಾಳೆ? ದೀಪ, ಸ್ವಲ್ಪ ಮಾತು ಕೇಳಮ್ಮ. ಇಲ್ಲ ಚಿಕ್ಕ ಮಾವ, ಇವತ್ ನಾನು ಯಾರ ಮಾತು ಕೇಳಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.